ಅಯೋಧ್ಯೆಗೆ ಹೊರಡ್ಬೇಕಾದ್ರೆ ಎಷ್ಟು ಸೂಕ್ಷ್ಮಜ್ಞ ರಾಮ ಅಂದರೆ, ಆ ಪುಷ್ಪಕ ವಿಮಾನದಲ್ಲಿ ಬರಬೇಕಾದ್ರೆ ಒಂದು ಮಾತಿದೆ, ಭೌಭೂತಿ ಬರೀತಾನೆ, ಇದು ವಾಲ್ಮೀಕಿ ಮಾತಲ್ಲ. ಮೇಲೆ ಬರಬೇಕಾದ್ರೆ ನೀವು ಸಾಮಾನ್ಯವಾಗಿ ನೋಡಿ, ಇತ್ತೀಚೆಗೆ ಒಂದು ಆರ್ಟಿಕಲ್ ಬರೆದಿದೆ, ನನಗೆ ತುಂಬ ಸಂತೋಷ ಆದದ್ದು, ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಬರೆದಿದೆ. ನೆಲ ಗಂಧವತಿ, ನೆಲಕ್ಕೆ 108 ಥರದ ವಾಸನೆ, ನೆಲಕ್ಕೆ ಗಂಧವತಿ ಅಂತ ಕರೀತಾರೆ, ಭೂಮಿಗೆ ವಾಸನೆ ಇದೆ. ಆಕಾಶ ನಿರ್ಗಂಧ, ಆಕಾಶಕ್ಕೆ ವಾಸನೆ ಇಲ್ಲ. ಆದರೆ ಆಕಾಶ ಭೂಮಿಯಲ್ಲಿ ಆಗ್ತಿರೋದಕ್ಕೆ ಸಾಕ್ಷಿ ಅದು. ಎರಡಕ್ಕೂ ಎಂಥ ಅನ್ಯೋನ್ಯ ಸಂಬಂಧ ಇದೆ ಅಂದರೆ, ನೀವು ವಿಮಾನದಲ್ಲಿ ಹೋದರೆ ಕೆಲವರು ಅಪೇಕ್ಷೆ ಪಟ್ಟು ವಿಂಡೋ ಸೀಟ್ ಅಂತ ಕೊಡ್ತಾರೆ, ಕಿಟಕಿ ಹತ್ರ. ಏನು ನೋಡ್ತೀರಿ ಕಿಟಕಿ ಹತ್ರ ಕೂತಾಗ? ಬಗ್ಗೆ ಕೆಳಗೆ ನೋಡೋದು, ಏನು ಕಾಣಿಸುತ್ತೆ ತೆಳಗೆ ನೋಡು, ಮೇಲೆ ಹೋದ್ಮೇಲೆ ಕಾಣಿಸಲ್ಲ, ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಗಿಡ ಮರ ತೆಗ್ಗು ಕಾಣಿಸುತ್ತೆ, ಲ್ಯಾಂಡಿಂಗ್ ಟೈಮಲ್ಲಿ ಮತ್ತೆ ಕಾಣಿಸುತ್ತೆ. ಮೇಲೆ ಕೂತವರಿಗೆ ಕೆಳಗಿನ ಬಗ್ಗೆ ಕುತೂಹಲ, ಕೆಳಗೆ ನಿಂತವ್ರು ವಿಮಾನ ನೋಡೋ ಕುತೂಹಲ. ಅಂದರೆ ಒಂದು ಇನ್ನೊಂದಕ್ಕೆ ಹೆಂಗೆ ಆಕರ್ಷಣೆ ಆಗಿದೆ. ಅದು ನಾನು ಹೇಳ್ತಿದ್ದೆ, ಯಾವಾಗ ರಾಮನಂಥ ವ್ಯಕ್ತಿ ಹುಟ್ಟುತ್ತಾನೆ ಅಂತಂದರೆ ಜಗತ್ತಿನ ಗಂಧದೊಳಗೆ ಇರಬೇಕು, ಎಲ್ಲ ಗಂಧಮಯ ಜಗತ್ತಿನೊಳಗೆ ಒಂದು ಭಾಗ ಆಗಬೇಕು, ಆದರೂ ಅನ್ಅಟ್ಯಾಚ್ಡ್ ಆಗಿ ಆಕಾಶ ತತ್ವ ಪಡ್ಕೋಬೇಕು. ಆಕಾಶದ ಇದನ್ನು ಯಾರು ಅಂಟ್ಕೊಳ್ಳದೇ ಇರೋ ಸ್ವಭಾವ ಇದೆಯಲ್ಲ, ಅಂಟ್ಕೊಳ್ಳೋದ ಸ್ವಭಾವ ಮತ್ತು ಭೂಮಿಯ ಪ್ರೀತಿ ಎರಡನ್ನೂ ಸೇರಿಸ್ಕೊಂಡು ಅವನು ಮಾತ್ರ ಮಹಾತ್ಮ ಆಗ್ತಾನೆ. ಇದ್ರಾಗೋಕ್ಕೆ ಸಾಧ್ಯವೇ ಇಲ್ಲ. ರಾಮ ಅಂತ ಮಹಾತ್ಮ ಆದವನು, ಜೊತೆಗೆ ಇದ್ದವನು, ಎಲ್ಲರ ಜೊತೆಗೆ ಇದ್ದವನು, ಎಲ್ಲರ ನೋವಿಗೆ ಸ್ಪಂದಿಸಿದವನು. ಕಣ್ಣೀರು ಬಂದದ್ದು, ವಾಲಿಯನ್ನು ಕೊಂದಾಗ ತನ್ನ ಕಣ್ಣೀರು ತುಂಬಿಕೊಂಡಿದ್ದಾನೆ. ಅಷ್ಟು ಅನುಭವ ಪಟ್ಟಿದ್ದಾನೆ, ಪ್ರತಿಯೊಂದಕ್ಕೂ ಅನುಭವ ಪಟ್ಟಿದ್ದಾನೆ, ಸಂತೋಷ ಪಟ್ಟಿದ್ದಾನೆ, ದುಃಖ ಪಟ್ಟಿದ್ದಾನೆ. ಅವರು ಹನುಮಂತದ ಮಾತು ಹೇಳಿಬಿಡ್ತಾನೆ, ಅವನು ಬ್ರಹ್ಮಚಾರಿ ಪಾಪ, ಅವನಿಗೇನು ಗೊತ್ತು ಗೃಹಸ್ಥರ ಸಂಕಟ. ಈ ಸೀತೆ ಹೋದಾಗ ಇವನು ನೀವು ಕಂಡಿರೆ ಅಂತೆಲ್ಲ ಕೇಳ್ತಿರ್ತಾನಲ್ಲ ರಾಮ. ಅವನು ಭಾಳ ಆಶ್ಚರ್ಯ ಆಗುತ್ತೆ, ಇವನು ದೇವರು ಅಂತಾರೆ, ನಾನು ನಂಬ್ಕೊಂಡಿದ್ದೀನಿ, ಈ ಪರಿ ಹೇಳೋದ ಒಂದು ಹೆಂಗಸಿಲ್ಲ ಅಂದರೆ. ಅಲ್ಲ ಹೆಂಡ್ತಿಯಲ್ಲಿ ಇಷ್ಟು ಅಳ್ಬೇಕಾ? ಬೇಕಾದಷ್ಟು ಹುಡುಗಿಯರಿದ್ದಾರಲ್ಲ, ಮದುವೆ ಆಗ್ಬೋದಲ್ಲ ಇನ್ನೊಬ್ಬರನ್ನ, ಇದೇನು ಹಣೆ ಬಾರ ಒಂದು, ಈ ಗೃಹಸ್ಥರ ಹಣೆ ಬಾರ ಇಷ್ಟು ಅಂತಾನೆ. ಅಲ್ಲಿ ಹೋಗಿ ಅಶೋಕವನದಲ್ಲಿ ನೋಡ್ತಾನಲ್ಲ ಸೀತೆನ, ಅವನು ಹೇಳೋ ಮಾತೇನು ಗೊತ್ತಾ? ಅಯ್ಯೋ ಸೀತೆ ನೋಡಿದ ಮೇಲೆ ಅದು ಹೇಗಪ್ಪ ರಾಮ ಇದ್ದಾನೆ ಏಕೆನ್ ಬಿಟ್ಟು ಅನಿಸ್ಬಿಡುತ್ತೆ ಅಂತಾನೆ. ಅಂದರೆ ಬ್ರಹ್ಮಚಾರಿ ಆಂಜನೇಯನ ಕೂಡ ಅದಾಗತ್ತೆ. ಇಂಥ ಎಲ್ಲ ಭಾವನೆಗಳ ಜೊತೆಗೆ ಇದ್ದಂಥ ರಾಮ ಎಲ್ಲವನ್ನು ಬಿಟ್ಟು ದೂರ ಕೂಡ ನಿಂತ್ಕೋಬಲ್ಲ. ಅತ್ಯಂತ ಪ್ರೀತಿ ಪಾತ್ರರಾದ ಹೆಂಡತಿಯನ್ನು ಜಡ್ಜಿನ ಹಾಗೆ ವಿಶ್ಲೇಷಣೆಗಳು ಓಡಿಸ್ಬಲ್ಲ. ಹೇಳು, ಅಟ್ಯಾಚ್ಮೆಂಟ್ ಇಲ್ಲ ಅಲ್ಲಿ, ಹೇಳು ಏನು ಮಾತು ಕೊಡು ಅಂತ ಹೇಳಬೇಕು. ಆಕಾಶದ ನಿರ್ಗಂಧ, ಭೂಮಿಯ ಗಂಧ ಎರಡನ್ನೂ ಒಂದಕ್ಕೊಂದು ಸೇರಿಸಿಕೊಂಡಂಥ ಮನುಷ್ಯ ಮಾತ್ರ ಶ್ರೀರಾಮ ಆಗ್ಲಿಕ್ಕೆ ಸಾಧ್ಯ, ಇನ್ನು ಯಾರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವ. ಬರಬೇಕಾದ್ರೆ ಎಷ್ಟು ಸೆನ್ಸಿಟಿವ್ ಆಗಿದ್ದಾನೆ ಅಂದರೆ, ಭಾರದ್ವಾಜ ಆಶ್ರಮಕ್ಕೆ ಬರ್ತಾರೆ, ಪುಷ್ಪಕ ವಿಮಾನದಲ್ಲಿ ಬರ್ತಾರೆ, ಅಲ್ಲೇ ಇಳ್ಕೊಂಡ್ಬಿಡ್ತಾನೋ. ಇಳ್ಕೊಂಡು ಆಂಜನೇಯನಿಗೆ ಹೇಳ್ತಾನೆ, ನೀನು ಹೋಗು, ಭರತ ಕಾದಿದ್ದಾನೆ, ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಹಾಡು ಹೇಳ್ತಿದ್ರು, ನನಗದು ಪೂರ್ತಿ ಬರಲ್ಲ, ನಿಮಗೆ ಯಾರು ಗೊತ್ತಿದ್ದು ದಯವಿಟ್ಟು ಕೊಡಿ ನನಗದನ್ನು. ಕಾದಿಹನು 14 ವರ್ಷವು ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆ ನೀ ತನುವನಲಂಗೆಂದನ ಭರತ ಅಂತ ಪದ್ಯ. ಅದು ನನಗಿಲ್ಲ, ಉತ್ಕಿ ಪದ್ಯ ಸಿಕ್ಕಿಲ್ಲ, ನಿಮಗೆ ಯಾರು ಸಿಕ್ಕಿರೋ ದಯವಿಟ್ಟು ಕೊಡಿ, ನನಗೆ ಭಾಳ ಬೇಕಾಗಿದೆ. ಭರತ ಹೇಳ್ತಾನೆ, ಕಾದಿಹೇನು 14 ವರ್ಷವು ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆನು ತನುವನ ಅನುಲಂಗೆಂದನ ಭರತ ಅಂತ. ಅವನು ಹೇಳ್ದಂಗೆ ನಡ್ಕೋತಾನೆ. ಅವನು 14 ವರ್ಷಕ್ಕೆ ಒಂದು ದಿವಸ ಹೆಚ್ಚು ಮಾತ್ರ ಬೆಂಕಿಗೆ ಹೋಗ್ಬಿಡ್ತಾನು. ನೀನು ಹೋಗಪ್ಪ, ಅರ್ಜೆಂಟಾಗಿ ಹೋಗು, ಬೇಗ ಮುಂದೆ ಹೋಗು. ಒಂದು ಸೂಕ್ಷ್ಮ ಹೇಳ್ತಾನೆ, ಭರತಿಗೆ ಹೇಳು, ಭಾರದ್ವಾಜ ಆಶ್ರಮಕ್ಕೆ ಬಂದಿದ್ದಾನೆ ರಾಮ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದುಬಿಡ್ತಾನೆ ಅಂತ ಹೇಳು. ಅವನ ಮುಖ ನೋಡು, ವಾಲ್ಮೀಕಿಗಳ ಸೈಕಾಲಜಿ, ಅವನ ಮುಖ ನೋಡು, ಅವನ ಮುಖದಲ್ಲಿ ಏನಾದರೂ ಒಂದು ಚೂರು ಬೇಸರದ ಕೆರೆ ಬಂತ ನೋಡು. ಬಂದೇ ಬಿಟ್ಟನ ಇವನು, ಬಂದೇ ಬಿಡ್ತಾನೆ, 14 ವರ್ಷ ಮುಗಿದು ಹೋಯ್ತಾ ಅಂತ ಏನಾದರೂ ಅವನ ಮುಖದಲ್ಲಿ ಗೆರೆ ಬಂದರೆ ನನಗೆ ಹೇಳು, ವಾಪಸ್ ಬರೋಲ್ಲ ನಾನು ಅಂತಾನೆ. ಎಷ್ಟು ಸೆನ್ಸಿಟಿವ್ ರೀ, ಇದೇ ಹೇಳೋದು ನಿರ್ಗಂಧ ಸ್ವಭಾವ ಅಂತ. ಚಕ್ರವರ್ತಿ ಪದವಿ ಕಾದು ಕೂತಿದೆ ಅವನಿಗೆ, ಅವನು ಪಾದಕ್ಕೆ ಇಟ್ಕೊಂಡು ನಡೆಸಿದಾನು ಅವನು. ಇವ್ರು ಹೋದ ತಕ್ಷಣ ಕೊಟ್ಟು ಹೋಗ್ತಾನೆ. ಅಷ್ಟಿದ್ರೂ ಕೂಡ ಅವನ ಮುಖದಲ್ಲಿ ಏನಾದರೂ ಒಂದು ಬೇಸರದ ಗೆರೆ ಬಂದರೆ ನಾನು ಅಯೋಧ್ಯೆಗೆ ಬರಲ್ಲ, ಹೀಗೆ ಹೋಗ್ಬಿಡ್ತೀನಿ ಅಂತಾನೆ. ಎಷ್ಟು ಅನ್ಅಟ್ಯಾಚ್ಡ್ ಇರೋದು. ಅವನು ಹೇಳ್ತಾನೆ, ಬಂದು ಆಂಜನೇಯ ಹೇಳ್ತಾನೆ, ಮಹಾರಾಯ ಮುಖದ ಮೇಲೆ ಬೇಸರದ ಗೆರೆ ಬಿಡು, ಹಾರಾಡಿ ಕುಣಿದಾಡ್ತಾ ಇದ್ದಾನೆ ಅವನು, ಒಂದು ಚೂರು ತಳದ್ರೆ ಬೆಂಕಿಗೆ ಹೋಗ್ಬಿಡ್ತಾನೆ, ಲಗು ನಡಿ ಬೇಗ ಹೋಗೋಣ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಸುಖಾಂತಿ ಆಗ್ತದೆ, ಮತ್ತು ಎಲ್ಲರೂ ಸೇರ್ಕೋತಾರೆ. ರಾಮ ಪಟ್ಟಾಭಿಷೇಕ ಆಗತ್ತೆ. ನನಗೆ ಈ ಇಡೀ ಕಥೆಯೊಳಗೆ 3 ಸಂದೇಶಗಳು ಸಿಕ್ಕಿದ್ದಾವೆ ನನಗೆ ರಾಮನ ಕಥೆಯೊಳಗೆ ನೋಡಿದಾಗ. ಮೊದಲನೇದು, ಕಷ್ಟಗಳ ಬೆಂಕಿಯಲ್ಲಿ ಹಾಯ್ದು ಬಂದರೂ ಕೂಡ ಧರ್ಮವನ್ನು ಸತ್ಯವನ್ನು ಬಿಡದೆ ಏಕನಿಷ್ಠರಾಗಿ ಬದುಕಿದಂಥ ರಾಮ ಸೀತೆಯರು. ಎಂಥ ಪರಿಸ್ಥಿತಿ ಧರ್ಮವನ್ನು ಬಿಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ, ಅವರು ನನಗೆ ಮಾದರಿ ಆಗಬೇಕು. ಎರಡನೇದು, ಮಹಾಶಕ್ತಿಯನ್ನು ಪಡ್ಕೊಂಡ್ರು,
ಪ್ರಚಂಡ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ಭಕ್ತಿಯ ಪಾರಮ್ಯವನ್ನು ಮೆರೆದರೂ ಸಹಿತ ಒಂದು ಹಳೆಯ ದೋಷದಿಂದಾಗಿ ಮಣ್ಣು ಮುಕ್ಕಿದಂಥ ರಾವಣ. ನಮಗೆ ಎಚ್ಚರ ಕೊಡಬೇಕು. ಸ್ವಲ್ಪ ಅಧಿಕಾರ ಬಂದ ತಕ್ಷಣ ನಾವು ಉನ್ಮತ್ತರಾಗಿಬಿಡ್ತೀವಿ. ಅಂಥ ರಾವಣನೇ ಮಣ್ಣು ಮುಕ್ಕಿದ ಅಂದಾಗ ನಮ್ಮ ಗತಿ ಭ್ರಷ್ಟ ಇದೆ. ಅದರಿಂದ ಅಹಂಕಾರ ಬಂದಾಗ ಆದಷ್ಟು ನೆನೆಸ್ಕೋಬೇಕು ರಾವಣನ, ಹಂಗಾಗಬಾರ್ದಪ್ಪ ನಮ್ಮ ಪರಿಸ್ಥಿತಿ ಅಂತ. ಮೂರನೇದ್ದು, ಧರ್ಮದ ಹಾದಿಯಲ್ಲಿ ನಡೆದಂಥ ಒಬ್ಬ ಆದರ್ಶ ಮಾನವನನ್ನು ಹಿಂಬಾಲಿಸಿ ದಾಸನಾಗಿ ಅವನ ಧರ್ಮ ಮಾರ್ಗದಲ್ಲಿ ಸಹಭಾಗಿಯಾಗಿ ದಾಸ್ಯತ್ವವನ್ನು ಮೆರೆದಂಥ ಆಂಜನೇಯ ಇನ್ನೊಂದು. ಈ ಮೂರು ಮಾದರಿಗಳು ಕಣ್ಣು ಮುಂದಿದ್ದಾವೆ. ವಾಲ್ಮೀಕಿಗಳು ಯಾರೂ ಹಿಂಗಾಗ್ರಿ ಅಂತ ಹೇಳಲಿಲ್ಲ, ಹಿಂಗಾಗಿ ರಾಮನಂಗಾಗ್ರಿ ಸೀತೆ ಹಂಗಾಗ್ರಿ ಹನುಮಂತನ ಪಾಲಿಸ್ರಿ ಅಂತ ಹೇಳಲಿಲ್ಲ. ಆದರೆ ಮೂರು ಮಾದರಿಗಳನ್ನು ಕೊಟ್ಟಿದ್ದಾರೆ. ಆಯ್ಕೆ ನಮಗೆ ಬಿಟ್ಟಿದ್ದು. ಕೊನೆಯಲ್ಲಿ ಒಂದು ಮಾತನ್ನು ಹೇಳಲೇಬೇಕು ನಾನು, ಅದು ಹೇಳಿ ಮುಗಿಸ್ಬೇಕು. ರಾಮನ ಜೀವನದಲ್ಲಿ ಇನ್ನೊಂದು ಮುಖ್ಯವಾದದ್ದು ಇವತ್ತಿಗೆ ಪ್ರಸ್ತುತ ಆಗುವಂಥದ್ದು ಒಂದು ಕಾನ್ಸೆಪ್ಟ್ ಅಂದರೆ ನೇಷನ್ ಫಸ್ಟ್. ದೇಶ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಇದನ್ನು ರಾಮ ಎಷ್ಟು ಚಂದ ಕಲಿಸ್ತಾನೆ. ವನವಾಸಕ್ಕೆ ಹೋಗಬೇಕಾದ್ರೆ ಹೇಳುವಂಥ ಪ್ರಸಿದ್ಧ ಮಾತು, ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕಿಂತ ದೊಡ್ಡದು ನನ್ನ ಜನನಿ ಅಂತಾನೆ. ನಾನು ಪರ್ಮನೆಂಟ್ ಅಲ್ಲ. ರಾಮ ಎಷ್ಟು ಕಡೆ ಹೇಳ್ತಾನೆ, ನಾನು ಶಾಶ್ವತ ಅಲ್ಲ, ಆದರೆ ಅಯೋಧ್ಯ ಶಾಶ್ವತ. ನಾನು ಒಬ್ಬ ಮನುಷ್ಯ, ಆ ಅಯೋಧ್ಯೆ ರಕ್ಷಣೆಗೋಸ್ಕರ ನಾನು ಏನನ್ನಾದರೂ ಮಾಡ್ತೇನೆ, ಪ್ರಾಣವನ್ನು ಬಲಿ ಕೊಡ್ತೇನೆ ಅಂತ ರಾಮ ಹೇಳೋದು. ಕೊನೆಗೆ ಅವತಾರ ಮುಗಿಸೋ ಹೊತ್ತಿಗೆ ಕೂಡ ಲಕ್ಷ್ಮಣನ ಹೇಳ್ತಾನೆ, ಲಕ್ಷ್ಮಣ ನಾನು ನೀನು ಭಾಳ ದಿವಸ ಇರೋರಲ್ಲಪ್ಪ, ಇಲ್ಲಿ ನಮ್ಮ ಮಕ್ಕಳಿಗೆ ಹೇಳೋಣ, ಅಯೋಧ್ಯೆಯನ್ನು ಕಾಪಾಡು, ಅಯೋಧ್ಯೆಯನ್ನು ಕಾಪಾಡು, ಅಯೋಧ್ಯೆ ಭಾಳ ಮುಖ್ಯ ನಮಗೆ. ಈ ರಾಷ್ಟ್ರ ಪ್ರೇಮದ ಮಾದರಿಯಾದ್ದನ್ನು ನಮಗೆ ರಾಮ. ಅದಕ್ಕೆ ನಾನು ಹೇಳ್ತೇನಲ್ಲ, ಶ್ರೀರಾಮ ಮರ್ಯಾದ ಪುರುಷೋತ್ತಮ, ವಿಗ್ರಹದ ಸ್ವರೂಪ ಮಾತ್ರ ಅಲ್ಲ, ದೇಶಭಕ್ತಿಯ ಪಾರಮ್ಯವನ್ನು ಬೆರೆದಂಥ ಪರಮ ದೈವ ಅದು. ಅವನು ದೇಶಪ್ರೇಮ ಶ್ರದ್ಧೆ ನಮ್ಮಲ್ಲಿ ಕೂಡ ಹುಟ್ಟಿಸಿದರೆ ರಾಮಾಯಣ ಓದಿದ್ದಕ್ಕೆ ಕೇಳಿದ್ದಕ್ಕೆ ಸಾರ್ಥಕ ಆಗುತ್ತೆ. ಕೊನೆಗೆ ನಿಮ್ಮೆಲ್ಲರಿಗೂ ಕೈ ಮುಗಿಬೇಕು, ನಿಮ್ಮ ತಾಳ್ಮೆ ಕೈ ಮುಗಿಬೇಕು. ಯಾಕಂದರೆ ಒಬ್ಬೊಬ್ಬರು 2-2 ತಾಸು ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ. ಮನೆಯಿಂದ ಬಂದು ಹೋಗೋ ತನಕ 2.5-3 ತಾಸು ಆಗುತ್ತೆ ಒಂದು ಕಾರ್ಯಕ್ರಮಕ್ಕೆ. ಎಷ್ಟೊಂದು ಜನ ನಿಮ್ಮ ವೈಯಕ್ತಿಕ 3 ತಾಸುಗಳನ್ನು 3 ದಿವಸ ಕೊಟ್ಟಿದ್ದೀರಿ. ಆ ಕೊಟ್ಟ ಕಾಲಕ್ಕೆ, ತಮ್ಮ ತಾಳ್ಮೆಗೆ, ತಮ್ಮ ಪ್ರೀತಿಗೆ, ತಮ್ಮ ಅನುಕಂಪೆಗೆ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ.